ಸದ್ದುಗದ್ದಲ ಏರ್ಪಟ್ಟಿದೆ. ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಸದಸ್ಯರಿಗೆ ವೇತನ ಕೊಡಬೇಕು ಎನ್ನುವ ವಿಚಾರದಲ್ಲಿ ಸಾಕಷ್ಟು ಜಟಾಪಟಿ ನಡೆದಿದೆ. ಇವತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರಿಗೆ ವೇತನ ಕೊಡುವ ವಿಚಾರ ಬೇಕಾ ಬೇಡವಾ? ಬೇಡ ಅಂತ ಹೇಳ್ತಾ ಇದೆ ವಿರೋಧ ಪಕ್ಷದ ಸದಸ್ಯರು. ಇದು ಕಾನೂನು ಬದ್ಧವಾಗಿಲ್ಲ ಅಂತ ಹೇಳಿ ಕೃಷ್ಣಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಂಟಿ ಕೃಷ್ಣಪ್ಪ ಮಾತಿಗೆ ದನಿಗೂಡಿಸಿದ್ದಾರೆ ಆರ್ ಅಶೋಕ್. ರಾಜ್ಯದ ಜನರ ತೆರಿಗೆಯ ಹಣ ನಮ್ಮ ದುಡ್ಡು ಅವರಿಗೆ ಕೊಡ್ತಾ ಇದ್ದಾರೆ. ಧೈರ್ಯ ಇದ್ದರೆ ಭಿಕ್ಷೆ ಬೇಡಿ ವೇತನ ಕೊಡಿ. ಬೀದಿಗಳಲ್ಲಿ ಹೋಗಿ ಭಿಕ್ಷೆ ಬೇಡಿ ಕೊಡಿ. ಯಾವ ಆಧಾರದ ಮೇಲೆ ನೀವು ನೇಮಕ ಮಾಡ್ತೀರಾ ಅವರನ್ನು? ಅವರ ಅರ್ಹತೆ ಏನು? ನೇಮಕ ಹೇಗೆ ಮಾಡ್ತೀರಿ? ಕಾಂಗ್ರೆಸ್ ಪಕ್ಷದಿಂದ ಬೇಕಿದ್ರೆ ವೇತನವನ್ನು ಕೊಡಿ, ಆದರೆ ಸರ್ಕಾರದ ಹಣ ಪೋಲು ಮಾಡಬೇಡಿ ಅಂತ ಹೇಳಿ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಸ್ಕೀಮ್ ಅನ್ನು ಜಾರಿ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಅದಕ್ಕೆ ನಮ್ಮ ಯಾರ ಅಭ್ಯಂತರವಿಲ್ಲ. ಅದು ಇಂಪ್ಲಿಮೆಂಟೇಷನ್ ಯಾರು ಮಾಡ್ತಾ ಇದ್ದಾರೆ? ಇಂಪ್ಲಿಮೆಂಟೇಷನ್ಗೆ ನೀವು ಕಾಂಗ್ರೆಸ್ ಕಾರ್ಯಕರ್ತನ ಅಪಾಯಿಂಟ್ ಮಾಡೋದಾದ್ರೆ ಏನರ್ಥ? ಅಲ್ಲಿ ಶಾಸಕರಿಲ್ವಾ, ಅಧಿಕಾರಿಗಳಿಲ್ವಾ? ಪ್ರಶ್ನೆ ಕೇಳಿ. ಅವ್ರ ಪ್ರಶ್ನೆ ಏನು ಅಂದ್ರೆ, ಅಧಿಕಾರಿ ವರ್ಗ ಅಸಮರ್ಥರಾಗಿದ್ದಾರೆ, ಅಧಿಕಾರಿಗಳ ಕೈಯಲ್ಲಿ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಆಗ್ತಿಲ್ಲ, ಹಂಗಾಗಿ ಕಾಂಗ್ರೆಸ್ ಸದಸ್ಯರು ಆಗ್ತಿದ್ದಾರೆ ಎನ್ನುವಂಥದ್ದು ಅರ್ಥ. ಈಗ ಅವ್ರು ಸಮರ್ಥರಾಗಿದ್ದಾರೆ, ಈ ಪ್ರಶ್ನೆ ಇರ್ತಿರ್ಲಿಲ್ಲ. ಸಮರ್ಥರಿದ್ದಾರೆ ಕೃಷ್ಣಪ್ಪ ಮಾತಾಡ್ಲಿಕ್ಕೆ. ಚವನ್ ಕೂತ್ಕೊಳ್ಳಿ, ಮಾತಾಡ್ಲಿಕ್ಕೆ ಪ್ರಶ್ನೆ ಇದು. ಅಧ್ಯಕ್ಷೆ ಪ್ರಶ್ನೆ ಕೇಳಿ. ಅಲ್ಲೇದ ತಪ್ಪು ತಿಳ್ಕೊಬೇಡಿ. ಏನು ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಗ್ಯಾರಂಟಿ, ಇದು ಸ್ಟೇಟ್ ಚೆಕ್ಕರ್ ಅಮೌಂಟ್. ಓಕೆ. GST ಟ್ಯಾಕ್ಸ್ ಕಟ್ಟೋ ದುಡ್ಡಿನಲ್ಲಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಓಕೆ. ಅದು ಇಂಪ್ಲಿಮೆಂಟೇಷನ್ ಯಾರು ಮಾಡಬೇಕು? ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು, ಅಥವಾ ಸ್ಥಳೀಯ ಶಾಸಕರ ಅಧ್ಯಕ್ಷರು ಇಂಪ್ಲಿಮೆಂಟೇಷನ್ ಮಾಡಬೇಕು. ಇವತ್ತೇನಾಗಿದೆ, ಕಾಂಗ್ರೆಸ್ ಕಾರ್ಯಕರ್ತನ ಅಪಾಯಿಂಟ್ ಮಾಡಿದ್ದಾರೆ. ಅಲ್ಲ, 40,000 ಸಂಬಳ, ತಾಲೂಕು ಮಟ್ಟದಲ್ಲಿ 25,000 ಸಂಬಳ ಕೊಡ್ತೀವಿ. ಇದು ಉಪಾಧ್ಯಕ್ಷರಿಗತ್ತು ಸಿಟ್ಟಿಂಗ್ಗೆ 200 ರೂಪಾಯಿನ ಕೊಡ್ತಾ ಇದ್ದೀರಿ. ಇದು ನನ್ನ ಅನಿಸಿಕೆ ಅಷ್ಟೇ. ಸ್ಟೇಟ್ ಚೆಕ್ಕರ್ ಅಮೌಂಟ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚಿಕೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಅದು ನಮ್ಮ ಪ್ರಶ್ನೆ. DK ಶಿವಕುಮಾರ್ ಅವರು ಅಧ್ಯಕ್ಷರಾದ್ಮೇಲೆ ಸರ್ಕಾರಕ್ಕೂ ಕಾಂಗ್ರೆಸ್ ಪಾರ್ಟಿಗೂ ವ್ಯತ್ಯಾಸನೇ ಇಲ್ಲ. ಇಲ್ಲಿನ ದುಡ್ಡೆಲ್ಲ ಅಲ್ಲಿಗೆ ತಗೊಂಡು ಹೋಗ್ತಾರೆ. 187 ಕೋಟಿ ತಗೊಂಡು ಕಾಂಗ್ರೆಸ್ ಅವರು ಹಂಚಿದ್ರು, ಅಲ್ಲಿ ಬಳ್ಳಾರಿಯಲ್ಲಿ ಹಂಚಿದ್ರು. ಇಲ್ಲಿ ಸರ್ಕಾರ ಒಂದು ರೀತಿ ನೋಡಿ, ಅಂಗನವಾಡಿಯವರಿಗೆ ಹಣ ಕೊಡಕ್ ದುಡ್ಡಿಲ್ಲ. ಅಲ್ಲ, ಅದರದೇ ಪ್ರಶ್ನೆ. ಇವ್ರಿಗೆ ಹೆಂಗ್ ದುಡ್ಡು ಕೊಡ್ತಾರೆ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ಲೆಕ್ಕದಲ್ಲಿ ನೀವು ನಮ್ಮ ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಮೈಕ್ರೋ ಫೈನಾನ್ಸ್ ದುಡ್ಡು ಕಟ್ಟಿಲ್ಲ ಅಂದ್ರೆ ಬೀಗ ಹಾಕ್ತಾರಲ್ಲ, ಇಲ್ಲಿ ಕಾಂಗ್ರೆಸ್ ಅಲ್ಲಿ ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತಿರಲ್ಲ. ನಮ್ ದುಡ್ಡು ಅದು, ಕಾಂಗ್ರೆಸ್ ಪಾರ್ಟಿ ದುಡ್ಡಲ್ಲ. ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ, ಅವರು ಭಿಕ್ಷೆ ಬೇಡಿ ಕೊಡ್ಲಿ ಕಾಂಗ್ರೆಸ್ ಅವ್ರು ತಗೊಂಡು.